ನ್ಯೂಸ್ ಆ್ಯಂಕರ್ ಅವ್ರಿಗೆ ಕೇಳ್ತಾರೆ ಹೋಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಒಳಗೆ ಯಾವ ಟೀಮು ವಿನ್ ಆಗ್ತೈತೆ ಅಂತ ಹೇಳಿ. ಸೊ ಅವ್ರು ಅದಕ್ಕೆ ಉತ್ತರವಾಗಿ ಏನು ಹೇಳ್ತಾರೆ, ಏನೂ ಆಗಲಿ ಇಂಡಿಯಾ ವಿನ್ ಆಗೋದಿಲ್ಲ, ಪಾಕಿಸ್ತಾನ ವಿನ್ ಆಗ್ತೈತೆ ಅಂತ ಹೇಳಿರ್ತಾರೆ. ಸೊ ಇವ್ರು ಬಾಬಾಗಳು ಏನಿದಾರಲ್ಲ, ಜಸ್ಟ್ ಉಪನ್ಯಾಸವನ್ನು ನೀಡಲಿಕ್ಕಷ್ಟೇ ಚಲೋ, ಇವರು ಆಧ್ಯಾತ್ಮಿಕತನವನ್ನು ಹೇಳಲಿಕ್ಕಷ್ಟೇ ಚಲೋ. ಅದು ಬಿಟ್ಟು ಈ ಥರ ಜಜ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಏನಾಗೋದಿಲ್ಲ. ಅದು ನಮ್ಮ ವಿರಾಟ್ ಕೊಹ್ಲಿ ಇದ್ದಾಗ. ಸೊ ನಿನ್ನೆ ಅಷ್ಟೇ ನೀವು ಮ್ಯಾಚ್ ಒಳಗೆ ನೋಡಿರ್ಬೋದು ವಿರಾಟ್ ಕೊಹ್ಲಿ ಅವ್ರು ಯಾವ ಥರ ಆಡಿದ್ರು ಅಂತೇಳಿ. ಏನಿತ್ತು 2025 ಇಂಡಿಯಾನ ವಿನ್ ಆಗಿತ್ತು. ಸೊ ಇವ್ರು ಹೇಳಿದಂಥ ಭವಿಷ್ಯ ಏನಾಯಿತು. ಸೊ ಗೈಸ್, ಇಂಡಿಯಾ ಒಳಗೆ ಇದ್ಕೊಂಡು ಇಂಡಿಯಾ ವಿನ್ ಆಗ್ತಿತ್ತು ಅಂತ ಹೇಳಿಲ್ಲ ಆ ಮನುಷ್ಯ, ಪಾಕಿಸ್ತಾನ ವಿನ್ ಆಗ್ತಿತ್ತು ಅಂತ ಹೇಳಿದ. ಏನಂತ ಹೇಳಿದ್ರೆ ಅವನಿಗೆ ಅವನ ಮೇಲೆ ಕಾನ್ಫಿಡೆನ್ಸ್. ಅವ ಏನು ಮಾಡಿದ, ಜಡ್ಜ್ ಮಾಡಿದ, ಈ ಸತಿನೂ ಇಂಡಿಯಾ ವಿನ್ ಆಗೋದಿಲ್ಲ ಅಂಥೇಳಿ. ಸೊ ಇದು ಅವ್ರಿಗೇನು ಜ್ಞಾನಿಂದ ಏನು ಹೇಳಿರಲ್ಲ ಅವರಿಗೆ, ಅಥವಾ ಮುಂದೆ ಏನಾಗ್ತೈತಿ ಅದ್ರ ಬಗ್ಗೆನೂ ಮಾಹಿತಿ ಇರೋದಿಲ್ಲ ಅವರಿಗೆ. ಇಂಡಿಯಾ ವಿನ್ ಆಗಿದ್ದ ತಡ ಹಾಕಿ ರುಬ್ಬಾ ಕುಂತಿದ್ದ. ಸೊ ಗಾಯ್ಸ್, ಯಾವ ಬಾಬಾಗಳಿಗೂ ನಂಬ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರೇನು ಪ್ರಿಡಿಕ್ಷನ್ ಮಾಡ್ತಾರಲ್ಲ, ಅದು ಅಂದಾಜು ಮೇಲೆನ ಮಾಡ್ತಾರವ್ರು. ಸೊ ಸಪೋಸ್ ಏನಾದರೆ ಪಾಕಿಸ್ತಾನ ವಿನ್ ಆಗಿತ್ತಪ್ಪ ಅಂತ ಹೇಳಿದ್ರೆ IIT ಬಾಬಾಂದು ಹವಾನ ಹವಾ ಆಗಿತ್ತು. ಈ ಬಾಬಾ ಏನೂ ಹೇಳ್ತಾನೆ, ನಿಜಾನೂ ಹೇಳ್ತಾನೆ ಅಂಥೇಳಿ ಎಲ್ಲರೂ ಅವನಿಗೆ ಇನ್ನೂ ಸ್ವಲ್ಪ ಏನು ಮಾಡ್ತಿ ಸ್ಕೋಪ್ ಕೊಡ್ತಿದ್ರು ಅವನಿಗೆ. ಸೊ ಗಾಯ್ಸ್, ಏನೂ ಆಗಲಿ, ನಮ್ಮ ವಿರಾಟ್ ಕೊಹ್ಲಿ ಇರೋ ಮಟ್ಟನೂ ನಾವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಜೈ RCB. ಯಾರು ಬಾಬಾಗಳಾಯ್ತು ಏನು ಸನ್ಯಾಸ ಏನು ಇರ್ತಾರೆ, ಇವ್ರು ಹೇಳಿದ ಮಾತೆಲ್ಲ ಏನು ನಿಜ ಆಗೋದಿಲ್ಲ. ಸೊ ಎಲ್ಲರ ಒಂದು ಅಪ್ಪಿತಪ್ಪಿ ಒಂದು 100%ಗೆ 1% ಅಷ್ಟು ನಿಜ ಆಗ್ಬೋದು. ಬಟ್ ಇವ್ರ ವಿಷಯದೊಳಗೆ ಏನೂ ಆಗಿಲ್ಲ. 6 ವಿಕೆಟ್ಗಳ ಅಂತರದಿಂದ ನಮ್ಮ ಇಂಡಿಯಾ ವಿನ್ ಆಗೈತಿ ಸ್ನೇಹಿತರೆ. ಯಾವ ಬಾಬಾಗಳ ಮಾತಿಗೂ ಬೆಲೆ ಕೊಡಾಗ ಹೋಗ್ಬೇಡ್ರಿ. IIT ಬಾಬಾ ಜಸ್ಟ್ ತನ್ನ ಹೆಸರು ನೇಮ್ ಫೇಮ್ ಮಾಡ್ಲಿಕ್ಕೆ ಅಷ್ಟೇ ಬಂದವ. ಅದು ಬಿಟ್ಟರೆ ಅವ ಏನೂ ಆಗಿಲ್ಲ. ಫ್ರೀ ಅಡ್ವರ್ಟೈಸ್ಮೆಂಟ್ ಅವನಿಗೆ ಕೊಟ್ಟಿದ್ದ ಮೀಡಿಯಾ ಚುತ್ಯಾಗಳು. ಸೊ ಈ ಮೀಡಿಯಾದವ್ರು ಏನಿದಾರಲ್ಲ, ಇವ್ರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದರೆ, ಆ IIT ಬಾಬಾ ಏನಿದಾನ ಅವನಿಗೆ ಅವ ಏನೂ ಇಲ್ಲ ಆಗಿದ್ದ. ಅವನಿಗೆ ಫೇಮಸ್ ಮಾಡಿದವ್ರು ಯಾರು, ಮೀಡಿಯಾದವರು. ಸೊ ಹೀಗಾಗಿ ಮೀಡಿಯಾದವ್ರು ಏನು ಇದಾರಲ್ಲ, ಎಲ್ಲ ಕಡೆ ಇವರಿಂದನೇ ತಪ್ಪಾಗ್ಲಿಕ್ಕತ್ತದ. ಸೊ ಏನೂ ಒಂದು ಇನ್ಸಿಡೆಂಟ್ ನಡೀಲಿಕ್ಕತ್ತದ ಮೀಡಿಯಾದವ್ರಿಂದನ. ಸೊ ದರ್ಶನ್ ಅವ್ರ ಕೇಸ್ ಏನಾದ್ರು ಅದು ಮೀಡಿಯಾದವ್ರಿಂದನ. ಸೊ ದರ್ಶನ್ ಅವ್ರ ಹೆಸರು ಹಾಳಾಗ್ಲಿಕ್ಕೆ ಕಾರಣನೂ ಮೀಡಿಯಾದವ್ರು. ಸೊ ಮೀಡಿಯಾದವ್ರಿಗೆ ಒಂದು ಮಾತು ಹೇಳ್ತೇನೆ ನಾನು, ಯಾರ್ಯಾರಿಗೂ ಈ ಥರ ಬಿಟ್ಟಿ ಅಡ್ವರ್ಟೈಸ್ಮೆಂಟ್, ನಿಮ್ಮ TRPಗೋಸ್ಕರ ಬಿಟ್ಟಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಿ ಒಬ್ಬರದ್ದು ಅಂತ ಹೇಳಿದ್ರೆ, ಏನು ಮೀಡಿಯಾದವ್ರು ಇದ್ದೀರಿ ನೋಡ್ರಿ, ಮುಂದೊಂದು ದಿನ ಮೀಡಿಯಾದವ್ರಿಗೆ ಯಾರೂ ಮರ್ಯಾದೆನ ಕೊಡೋದಿಲ್ಲ. ಈಗ ಕೊಡತ್ತಿಲ್ಲ, ಇನ್ನು ಮುಂದೆ ಏನು ಕೊಡ್ತಾರೆ. IIT ಬಾಬಾ, ಆ ಬಾಬಾ, ಈ ಬಾಬಾ ಅಂತ ಹೇಳಿ ಹೆಸರು ಮೇಲೆ ಹೋಯ್ದ್ರಿ ಒಂದು ಏನು ಉದ್ಧಾರ ಮಾಡತ್ತಾನವ, ಏನು ಸಜೆಸ್ಟ್ ಮಾಡತ್ತಾನ, ನಮ್ದು ಎಕಾನಮಿಗೆ ಏನು ಯೂಸ್ ಆಗ್ಲಿಕ್ಕತ್ತದ, ಅವರಿಂದ ಏನು ಬೆಳಿಲಿಕ್ಕತ್ತದ ನಮ್ಮ ದೇಶ, ಏನೂ ಇಲ್ಲ. ಸುಮ್ಮನೆ ಫ್ರೀ ಅಡ್ವರ್ಟೈಸ್ಮೆಂಟ್, ಫ್ರೀ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವ್ರಿಗೆ ಟಾಪ್ ಮಾಡೆಲ್ ಮಾಡಿಬಿಡೋದು. IIT ಬಾಬಾ ಬಂದ, ಆ ಬಾಬಾ ಬಂದ. ಮೀಡಿಯಾದವ್ರು ಏನಿದ್ರಿ, ನಿಮ್ಮ TRPಗೋಸ್ಕರ ಬೇರೆದವ್ರ ಲೈಫ್ ಸ್ಪಾಯ್ಲ್ ಮಾಡತ್ತೀರಿ. IIT ಬಾಬಾ, ಆ ಬಾಬಾ, ಈ ಬಾಬಾ ಅಂತ ಹೇಳಿ ಅವ್ರ ಹೆಸರನ್ನ ಮೇಲೆ ತರ್ಲಿಕ್ಕತ್ತೀರಿ ನೀವು, ಜಸ್ಟ್ ಬಿಕಾಸ್ ಆಫ್ ಯುವರ್ TRP. ಸೊ ಸ್ನೇಹಿತರೆ, ನಾ ಏನು ಹೇಳಲಿಕ್ಕತ್ತಿದ್ದೆಪ್ಪ ಅಂತ ಹೇಳಿದ್ರೆ, ಮ್ಯಾಚ್ ನಿನ್ನೆ ಹೆಂಗಿತ್ತು ಅಂತ ಹೇಳಿದ್ರೆ ಮಸ್ತ್ ಇತ್ತು, ಭಾಳ ಇಂಟ್ರೆಸ್ಟಿಂಗ್ ಇತ್ತು. 6 ವಿಕೆಟ್ಗಳ ಅಂತರದಿಂದ ನಮ್ಮ ಇಂಡಿಯಾ ವಿನ್ ಆಗೈತಿ. ಏನಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು 51ನೇ ಸೆಂಚುರಿಯನ್ನು ಹೊಡೆದಾರೆ. ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತರೋ ವಿಚಾರವಾಗೈತಿ. ಇಲ್ಲಿವರೆಗೂ ಡಾಂಬಿಕ ಭಕ್ತರು ಇರ್ತಾರೆ, ಅಲ್ಲಿವರೆಗೂ ಹಿಂಗೆ ಚೀಟ್ ಮಾಡುವಂಥ ಬಾಬಾಗಳು ಹುಟ್ಕೋತಾರೆ. ಇವತ್ತು IIT ಬಾಬಾ ಹುಟ್ಕೊಂಡಾನ, ನಾಳೆ ಇನ್ನೊಬ್ಬ ಬಾಬಾ ಹುಟ್ಕೋತಾನ. ಸೊ ಈಗ ಜನರಿಗೆ ಚ್ಯುತೆ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಒಬ್ಬೊಬ್ಬ ಬಾಬಾಗಳು ಹುಟ್ಕೊಳ್ತಾರೆ. ನೀವು ಎಲ್ಲಿವರೆಗೂ ಮೂರ್ಖರಾಗ್ತೀರಿ, ಅಲ್ಲಿವರೆಗೂ ನಿಮ್ಮನ್ನು ಮೂರ್ಖರನ್ನಾಗಿನ ಮಾಡ್ತಾರೆ. ಸೊ ಸ್ನೇಹಿತರೆ, ಇವತ್ತಿಂದಾದರೆ ಎಚ್ಚೆತ್ತುಕೊಳ್ಳಿ, ಇಷ್ಟ ಹೇಳ್ತೇನೆ ನಾನು ನಿಮ್ಗೆ. ಈ ಸಲ ಕಪ್ ನಮ್ಮದೇ. ಜೈ ಕರ್ನಾಟಕ ಮಾತೆ.